ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ಸ್ಪಂದಿಸಲ್ಲ. SP ಅವರು ಆದೇಶ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿ, ಅದು FIR ಮಾಡಿ ಅಂತೇಳಿ. ಭದ್ರಾವತಿ ಪೊಲೀಸರು ಅಂಥ ವಿಚಾರಗಳನ್ನ ತಗೊಳ್ಳಲ್ಲ. ಭದ್ರಾವತಿ ಪೊಲೀಸರಿಗೆ OC, ಇಸ್ಪೀಟು, ಮರಳು ದಂಧೆ ಇದರಲ್ಲೇ ಅವರು ಬೆಳಗಿಂದ ಸಾಯಂಕಾಲದವರೆಗೆ ಇರ್ತಕ್ಕಂಥ ಕೆಲಸ. ಎಲ್ಲೂ ಕೂಡ ಕಾರ್ಮಿಕರಾಗಲಿ, ಕೂಲಿ ಕಾರ್ಮಿಕರು, ರೈತರು ಈ ವಿಷಯದಲ್ಲಿ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸುತ್ತೆ. ಈಗಾಗಲೇ ಪೆನ್ಷನ್ಗಳು, ವಿಧವಾ ವೇತನ, ಅಂಗವಿಕಲರ ವೇತನ, VISL ಹಾಗೂ MPM ಕಾರ್ಖಾನೆಗಳ ಅಭಿವೃದ್ಧಿಯೂ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜೂನ್ 20ರಂದು ಬೆಳಗ್ಗೆ 10 ಗಂಟೆಗೆ ಭದ್ರಾವತಿಯ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾನವ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ BN ರಾಜು ಹೇಳಿದ್ದಾರೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಮಿಕ ನಾಯಕ ಕಾಮ್ರೇಡ್ DC ಮಾಯಣ್ಣನವರ 92ನೇ ಜನ್ಮದಿನಾಚರಣೆ ಅಂಗವಾಗಿ ವಿವಿಧ ಸಮಸ್ಯೆಗಳನ್ನು ಇಟ್ಟುಕೊಂಡು ಈ ಪ್ರತಿಭಟನೆ ಮತ್ತು ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಕೇಂದ್ರವಾಗಲಿ ರಾಜ್ಯ ಸರ್ಕಾರವಾಗಲಿ VSL ಹಾಗೂ MPM ಕಾರ್ಖಾನೆಗಳ ಅಭಿವೃದ್ಧಿಗೆ ಶ್ರಮಿಸಲೇ ಇಲ್ಲ. ಎರಡೂ ಸರ್ಕಾರಗಳು ಅಭಿವೃದ್ಧಿ ಮಾಡುವುದಾಗಿ ಹೇಳಿ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದಾರೆ. MPM ಕಾರ್ಖಾನೆಯನ್ನು ಅಭಿವೃದ್ಧಿಪಡಿಸಬೇಕು, ಇಲ್ಲವೇ ಕಾರ್ಖಾನೆಗೆ ನೀಡಿರುವ 72,000 ಎಕರೆ ಜಮೀನನ್ನು ಕಾರ್ಮಿಕರಿಗೆ, ಬಡ ಜನರಿಗೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ರೈತರ, ಕಾರ್ಮಿಕರ ಸಮಸ್ಯೆಗಳು ಸೇರಿದಂತೆ ಸುಮಾರು 15 ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಒಂದು ಸಣ್ಣ ಬ್ರೇಕ್ ನಂತರ BN ರಾಜು ಏನ್ ಹೇಳಿದ್ರು ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ SH ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟೆ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಆಗ್ರಹಿಸಿ ರೈತ, ಕಾರ್ಮಿಕರ ಹಾಗೂ ಸಾರ್ವಜನಿಕರ ವಿವಿಧ ಸಮಸ್ಯೆಗಳನ್ನು ಖಂಡಿಸಿ ಪ್ರತಿಭಟನಾ ಮೆರವಣಿಗೆ ಮತ್ತು ಸತ್ಯಾಗ್ರಹ ನಡೆಸೋಕ್ಕೆ ತೀರ್ಮಾನ ಮಾಡಿದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ DC ಮಾಯಣ್ಣವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಕಳೆದ ಜನವರಿ 10ನೇ ತಾರೀಕು ಅವರು 91ನೇ ವರ್ಷದಲ್ಲಿ ಅಸುನೀಗ್ತಾರೆ. ಅವರು ತಮ್ಮ ಜೀವನ ಪೂರ್ತಿ ಕೂಡ ಕಾರ್ಮಿಕರು, ಕಾರ್ಖಾನೆಗಳು, ಬಡವರು, ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆನೇ ತಮ್ಮ ಜೀವನ ಪೂರ್ತಿ ಕೂಡ ಸೇವೆಯನ್ನು ಮಾಡಿದಂಥ ದೇಶದ ಅತ್ಯುನ್ನತ ಹೋರಾಟಗಾರರಲ್ಲಿ ಅವರು ಕೂಡ ಒಬ್ಬರು. ಅವರನ್ನು ನಾವೆಲ್ಲರೂ ನೋಡಿದ್ದೇವೆ, ಇಲ್ಲೂ ಕೂಡ ಅನೇಕ ಸಾರಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಯಾಕೆ DC ಮಾಯಣ್ಣ ಅಂತ ಹೇಳಿದ್ರೆ, ಅನೇಕ ಹೋರಾಟಗಾರರಿದ್ದರೂ ಕೂಡ ಇವರೆಲ್ಲೂ ಕೂಡ ಒಂದು ನಯಾ ಪೈಸೆಯನ್ನು ಕೂಡ ರಾಜಿ ಮಾಡಿಕೊಂಡಿಲ್ಲ. VSL, MPM ಕಾರ್ಖಾನೆಗಳಲ್ಲಿ ಬಂಗಾರ ಬೀಳ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮುಖ್ಯ ನಾಯಕರು ಇವರೇ ಆಗಿದ್ರು ಕೂಡ ಎಲ್ಲೂ ಕೂಡ ಜಾತಿವಾದಿ ಆಗಲಿಲ್ಲ. ಅವರು ಒಕ್ಕಲಿಗರಾಗಿದ್ದರೂ ಕೂಡ ಎಲ್ಲೂ ಮಾಯಣ್ಣ ಗೌಡ್ರು ಅಂತೇಳಿ ತೋರಿಸ್ಕೊಳ್ಳಿಲ್ಲ. ನಮ್ಮ ಕಾರ್ಖಾನೆಗಳಲ್ಲಿ ಬರೀ ಜಾತಿವಾದ ಇದ್ದರೂ ಕೂಡ DC ಮಾಯಣ್ಣನವರು CPI ರಾಜ್ಯ ಮಂಡಳಿಯ ಸದಸ್ಯರು, ಕಮ್ಯುನಿಸ್ಟಿನ ಅತ್ಯಂತ ಪ್ರಾಮಾಣಿಕವಾದಂಥ ರಾಜಕಾರಣಿಗಳು. ಇವರು 2026 ಜನವರಿ 10ರಂದು ನಿಧನರಾಗ್ತಾರೆ. ಅದು ಭದ್ರಾವತಿ ಕ್ಷೇತ್ರಕ್ಕಲ್ಲದೆ ಇಡೀ ರಾಜ್ಯಕ್ಕೆ, ದೇಶಕ್ಕೆ ತುಂಬಲಾರದ ನಷ್ಟ ಆಗಿದೆ. ಇವರನ್ನು ತುಂಬ ಗೌರವದಿಂದ ಈಗಾಗಲೇ ಸಾರ್ವಜನಿಕರು ಕಾಣ್ತಾ ಇದ್ದಾರೆ, ಪತ್ರಕರ್ತರು ಕಾಣ್ತಾ ಇದ್ದೀರಿ. ದೇಶದಲ್ಲೇ ಏನಾದರೂ ಕೆಲವರಲ್ಲೇ ಪ್ರಾಮಾಣಿಕರು ಹೋರಾಟಗಾರರು ಇದ್ದಾರೆ ಅಂದರೆ, 1 ರೂಪಾಯಿನೂ 1 ಪೈಸೆನೂ ತಗೊಳ್ದೇನೆ, ಜೀವನ ಪೂರ್ತಿ ಮೋಸ ಮಾಡ್ದೇನೆ, ಡೀಲಿಂಗ್ ಮಾಡ್ದೇನೆ, ಜಾತಿವಾದ ಮಾಡ್ದೇನೆ ಇದ್ದಾರೆ ಅಂದರೆ ಅದು DC ಮಾಯಣ್ಣನವರು. ಹಾಗಾಗಿ ನಾವು ಕೂಡ ಅನೇಕ ಹೋರಾಟಗಳಲ್ಲಿ ಅವರ ಮಾರ್ಗದರ್ಶನ ತಗೊಂಡಿದ್ವಿ. ಕಾರ್ಖಾನೆಗಳು, ಕಾರ್ಮಿಕರು ಏನಾದರೂ DC ಮಾಯಣ್ಣವ್ರ ಮಾತು ಕೇಳಿದರೆ, ಅವರು ಹೋರಾಟವನ್ನೇ ಕರೆಕ್ಟಾಗಿ ನಡ್ಕೊಂಡಿದ್ದಿದ್ರೆ ಭದ್ರಾವತಿ VSL, MPM ಈ ರೀತಿ ದುಸ್ಥಿತಿಗೆ ಬರ್ತಾ ಇರಲಿಲ್ಲ. ಮತ್ತು ಅವರನ್ನೇ ಏನಾದರೂ ಚುನಾವಣೆಯಲ್ಲಿ ಗೆಲ್ಲಿಸಿದ್ರೆ
ಅವರು ಶಾಸಕರಾಗಿದ್ದರೆ ಭದ್ರಾವತಿಯ ಪರಿಸ್ಥಿತಿ ಈ ರೀತಿ ದುಸ್ಥಿತಿಗೆ ಬರ್ತಾ ಇರಲಿಲ್ಲ ಅನ್ನೋದು ಹೋರಾಟ ಸಮಿತಿಯ ಮಾತು. ಮತ್ತು ಅವರ ಗೌರವದ ನಡೆ, ಗೌರವದ ನುಡಿ ಪತ್ರಕರ್ತರ ಜೊತೆ ಇರ್ಬೋದು, ಹೋರಾಟಗಾರರು, ಕಾರ್ಮಿಕರು, ಅಧಿಕಾರಿಗಳ ಜೊತೆ, ಸರ್ಕಾರದ ಜೊತೆ ಅವರು ಕೇವಲ ಭದ್ರಾವತಿಗೆ ಸೀಮಿತ ಆಗಿರಲಿಲ್ಲ. ರಾಷ್ಟ್ರ ಮಟ್ಟದಲ್ಲಿ, ದೆಹಲಿ ಮಟ್ಟದಲ್ಲಿ ಹೋರಾಟ ಮಾಡಿದರು, CPI ರಾಜ್ಯ ಮಂಡಳಿ ಸದಸ್ಯರಾಗಿ ರಾಜ್ಯ ಮಟ್ಟದಲ್ಲಿ ಮಾಡಿದರು. ಜಿಲ್ಲೆಯ ಅನೇಕ ಹೋರಾಟಗಳಲ್ಲಿ ಕೇವಲ ಕಾರ್ಮಿಕರಷ್ಟೇ ಅಲ್ಲ, ಅನೇಕ ರೈತರು, ಕಾರ್ಮಿಕರು, ಸಾರ್ವಜನಿಕರು ಎಲ್ಲರ ಪರವಾಗಿ ಕೂಡ ದಿನನಿತ್ಯ ಜನರ ಪರವಾಗಿ ಅವರು ಯೋಚನೆ ಮಾಡ್ತಾಯಿದ್ರು. ಮತ್ತು ಪ್ರಪಂಚದ ಮಾಲಿನ್ಯದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿದರು. ಬಿಸಿಲಿನ ತಾಪದ್ದು, ಪ್ರಕೃತಿ ಬಗ್ಗೆ ತುಂಬಾ ಆಸಕ್ತಿ ವಹಿಸಿರ್ತಕ್ಕಂಥ ಅಪರೂಪದ ದೇಶದ ನಾಯಕ DC ಮಾಯಣ್ಣವರು. ಇವರ ಜ್ಞಾಪಕವಾಗಿ 20ನೇ ತಾರೀಕು ಅವ್ರದ್ದು ಹುಟ್ಟಿದ ದಿನ ಇದೆ. ಹಾಗಾಗಿ ಭದ್ರಾವತಿಯಲ್ಲಿ ಏನು ಅಂಬೇಡ್ಕರ್ ಸರ್ಕಲ್ ಇದೆ, ಅಂಬೇಡ್ಕರ್ ಪ್ರತಿಮೆ, ಅಲ್ಲಿಂದ ತಾಲೂಕು ಕಚೇರಿವರೆಗೂ ಕೂಡ ಒಂದು ಮೆರವಣಿಗೆ ಮತ್ತು ಸತ್ಯಾಗ್ರಹವನ್ನು ನಡೆಸಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಭಾಳ ಮುಖ್ಯವಾಗಿ VSL ಮತ್ತು MPM ಕಾರ್ಖಾನೆಗಳು ಪದೇ ಪದೇ ತಾವು ಕೂಡ ಅನೇಕ ಸಾರಿ ಬರೆದಿದ್ದೀರಿ. ಇನ್ನು ಅನೇಕ ವರ್ಷಗಳಿಂದಲೂ ಕೂಡ ನಿಮ್ಮ ಎಲ್ಲರೂ ಬೆಂಬಲ ಕೂಡ ಆ ಕಾರ್ಖಾನೆ ಪರವಾಗಿ ಇದ್ದರೂ ಕೂಡ ಈ ಕೇಂದ್ರ ರಾಜ್ಯ ಸರ್ಕಾರಗಳು ಯಾವುದೇ ಅಭಿವೃದ್ಧಿ ಮಾಡದೇ ನಿರ್ಲಕ್ಷ್ಯ ಮಾಡ್ತಿರ್ತಕ್ಕಂಥದ್ದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಮಹಾರಾಜರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು, ಸರ್ ಎಂ ವಿಶ್ವೇಶ್ವರಯ್ಯನವರು, ಮಿರ್ಜಾ ಇಸ್ಮಾಯಿಲ್ರಂಥ ಮಹಾತ್ಮರು, ಅನೇಕ ಪುಣ್ಯಾತ್ಮರು ಆ ಕಾರ್ಖಾನೆಯನ್ನು ದಟ್ಟ ಕಾಡಿನ ನಡುವೆ ಇರತಕ್ಕಂಥ ಭದ್ರಾವತಿಯಲ್ಲಿ ಅನೇಕ ವರ್ಷಗಳು ಕಾರ್ಖಾನೆ ಕಟ್ಟಲಿಕ್ಕೆ ಭದ್ರಾವತಿಲಿದ್ದು, ಕಾರ್ಖಾನೆ ಕಟ್ಟಿ, ಡ್ಯಾಮನ್ನು ಕಟ್ಟಿ, ಉಚಿತವಾಗಿ ನೀರು ಕೊಟ್ಟಿದ್ರು ಕೂಡ ಈ ಸ್ವಾತಂತ್ರ್ಯ ಬಂದ ಮೇಲೆ ಏನು ಸರ್ಕಾರಗಳು ಬಂತು, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು, ಹಂತವಾಗಿ ಎಲ್ಲ ಸರ್ಕಾರಗಳು ಕೂಡ ಆ ಕಾರ್ಖಾನೆಗಳನ್ನ ಮುಚ್ಚೋ ಪರಿಸ್ಥಿತಿಯಲ್ಲೇ ಬಂದುವರೆದು ಯಾವ ಸರ್ಕಾರ ಕೂಡ, ಅದು ಕಾಂಗ್ರೆಸ್ಸು, JDS, BJP, ಇನ್ಯಾವುದೇ ಪಕ್ಷಗಳು ಕೂಡ ಕಾರ್ಖಾನೆಯನ್ನು ಅಭಿವೃದ್ಧಿ ಮಾಡದೇ ಕೇವಲ ಸ್ವಹಿತಾಸಕ್ತಿಗೆ, ಯಾರೋ ಖಾಸಗಿ ಕಾರ್ಖಾನೆಗಳ ಹಣಕ್ಕಾಗಿ ಈ ಕಾರ್ಖಾನೆಗಳನ್ನ ಸಾಯಿಸಿದ್ದಾರೆ. ಇತ್ತೀಚೆಗೆ ಒಂದು ಆಶಾಭಾವನೆ ಇತ್ತು. ಕೇಂದ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿಯವರು ಮಂತ್ರಿಗಳಾಗಿದ್ದಾರೆ, ಕಾರ್ಮಿಕ ಮಂತ್ರಿ, ಭದ್ರಾವತಿಗೆ ಕೂಡ ಬಂದರು, ನಮ್ಮ ಹೋರಾಟಗಳಲ್ಲಿ ಕೂಡ ಭಾಗವಹಿಸಿದ್ರು. ಈ ಕಾರ್ಖಾನೆಯನ್ನು ಖಂಡಿತ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾನೆ 3 ವರ್ಷ ಕಳೆದಿದೆ. ಪ್ರಧಾನಮಂತ್ರಿಗಳು ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಬಂದರು ವಿಮಾನ ನಿಲ್ದಾಣ ಉದ್ಘಾಟನೆಗೆ. ಆವಾಗಲೂ ಕೂಡ ಭದ್ರಾವತಿಲಿ ಹೋರಾಟಗಳು ಕಾರ್ಮಿಕರು ನಡೆಸ್ತಾನೆ ಇದ್ವಿ. ಎಲ್ಲೂ ಕೂಡ ಪ್ರಧಾನಮಂತ್ರಿಗಳು ಕಾರ್ಖಾನೆಗೆ ಅಭಿವೃದ್ಧಿ ಮಾಡ್ತೀನಿ ಅಂತ ಒಂದು ಮಾತನ್ನು ಆಡಲಿಲ್ಲ. ಇನ್ನು ಇವತ್ತಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು, ಅವರೂ ಸಹ MPM ಕಾರ್ಖಾನೆಯನ್ನು ಸರ್ಕಾರ ಬಂದ ತಕ್ಷಣವೇ 6 ತಿಂಗಳಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಇಲ್ಲಿವರೆಗೂ ಕೂಡ MPM ಕಾರ್ಖಾನೆಗೆ ನಯಾ ಪೈಸೆನೂ ಕೊಡಲಿಲ್ಲ, ಅದ್ರ ಬಗ್ಗೆ ಆಸಕ್ತಿನೂ ವಹಿಸಿಲ್ಲ. ಅದಕ್ಕಾಗಿ ನಮ್ಮ ಅನೇಕ ಹೋರಾಟಗಳು ಮಾಡಾಯ್ತು ನಾವು. ಈಗ ಅದಕ್ಕೆ ನೇರವಾಗಿ ಯುದ್ಧಕ್ಕೆ ಬಂದುಬಿಟ್ಟಿದ್ದೀವಿ. ಇಲ್ಲ ಕಾರ್ಖಾನೆ ಅಭಿವೃದ್ಧಿ ಮಾಡಿ, ಇಲ್ಲ ಕಾರ್ಖಾನೆಗೆ ಅವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಂಥ ಉಚಿತ ಜಮೀನು 1000 ಎಕರೆ ಇದೆ. ನೀವು ಕಾರ್ಖಾನೆ ಮಾಡಲಿಲ್ಲ ಅಂದರೆ ಆ ಜಮೀನನ್ನು ನಿವೃತ್ತ ಕಾರ್ಮಿಕರು, ಗುತ್ತಿಗೆ ಕಾರ್ಮಿಕರು, ಭದ್ರಾವತಿಯ ಬಡ ಜನರಿಗೆ ಅದನ್ನು ಹಂಚಬೇಕು. MPMಲ್ಲಿ 72,000 ಎಕರೆ ಜಮೀನಿದೆ. ಅದನ್ನೀಗಾಗಲೇ ಅರ್ಧ ಲೂಟಿ ಮಾಡಿದರೆ ಎಲ್ಲರೂ, ಅರ್ಧ ಇಲ್ಲ MPM ಜಮೀನು. ಎಲ್ಲ ರಾಜಕಾರಣಿಗಳು ಕೂಡ ಲೂಟಿ ಮಾಡಿದ್ದಾರೆ. ಆ ದಾಖಲೆಯಲ್ಲಿ ಎಲ್ಲೂ ಕೂಡ DC ಅವರೇ ಅದಕ್ಕೆ ಮುಖ್ಯಸ್ಥರಾಗಿದ್ದರೂ ಕೂಡ ಆ 72,000 ಎಕರೆ ಎಲ್ಲಿದೆ ಅಂದರೆ ಅದು ಉತ್ತರ ಕೊಡೋ ಶಕ್ತಿ ಅವ್ರಿಗೂ ಇಲ್ಲ, ಸರ್ಕಾರಕ್ಕೂ ಇಲ್ಲ. ಅದಾದಮೇಲೆ MPM ಮುಚ್ಚಾದಮೇಲೆ ಈ ನಿವೃತ್ತರಾದಂಥ ಅಧಿಕಾರಿಗಳನ್ನೇ ಅಲ್ಲಿ ಮುಂದುವರಿಸ್ತಾ ಬಂದು ಈಗಲೂ ಕೂಡ ಅರಣ್ಯ ಇದೆ, MPM ಅರಣ್ಯ, ಅವೆಲ್ಲವನ್ನು ಲೂಟಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದೇ ಈ ಕಾಂಗ್ರೆಸ್ ಸರ್ಕಾರದ ಸಾಧನೆಯಾಗಿದೆ. ಇಲ್ಲಿ ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಇಬ್ಬರೂ ಕೂಡ ಭದ್ರಾವತಿಗೆ ಬಂದು ನಾವೇನಾದರೂ ಗೆದ್ದರೆ, ಸರ್ಕಾರ ಬಂದರೆ MPM ಕಾರ್ಖಾನೆನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿರೋ ಮಾತು ನಿಜ. ಅದೇ ರೀತಿ ಯಡಿಯೂರಪ್ಪನವರು ಮತ್ತು ರಾಘವೇಂದ್ರ ಇವರು ಕೂಡ ಕೇಂದ್ರ ಸರ್ಕಾರ ಬಂದರೆ VSLನ್ನು ಅಭಿವೃದ್ಧಿ ಮಾಡ್ತೀವಿ ಅಂತಲೇ ಪ್ರತಿ ಚುನಾವಣೆಯಲ್ಲಿ ಹೇಳ್ತಾರೆ. ಅವರು ಅದೊಂದು ಪಾಠ ಆಗಿಬಿಟ್ಟಿದೆ. ಜನರು ಕೂಡ ಅವರನ್ನೇ ಪದೇ ಪದೇ ಸನ್ಮಾನಗಳನ್ನ ಮಾಡ್ತಾ ಬಂದಿದ್ದಾರೆ. ನಾವು ಅನೇಕ ಸಾರಿ ವಿರೋಧ ಮಾಡಿದ್ವಿ. ಯಾರನ್ನೂ ಕೂಡ ಮೊನ್ನೆ 100ನೇ ವರ್ಷದ ಕಾರ್ಯಕ್ರಮ ಭದ್ರಾವತಿಯಲ್ಲಿ ನಡಿಬೇಕಾದ್ರೆ ಸನ್ಮಾನ ಮಾಡಬಾರ್ದು ಅಂತ ಇಲ್ಲೇ ನಾನು ಕೂತ್ಕೊಂಡು ಕಪ್ಪಾಟ ತೋರಿಸ್ತೀನಿ ಅಂತ ಹೇಳಿದ್ದೆ. ಆದರೂ ಕೂಡ ಯಡಿಯೂರಪ್ಪನವರು ಸ್ವಲ್ಪನೂ ಅವ್ರಿಗೇನು ಅನ್ನಿಸ್ತಲೇ ಸನ್ಮಾನ ತಗೊಳ್ತಾರೆ. ಮಧು ಬಂಗಾರಪ್ಪ ಸನ್ಮಾನ ತಗೊಳ್ತಾರೆ, ರಾಘವೇಂದ್ರ ಸನ್ಮಾನ ತಗೊಳ್ತಾರೆ, ಸ್ಥಳೀಯ ಶಾಸಕರು ಸನ್ಮಾನ ತಗೊಳ್ತಾರೆ. ಎಲ್ಲೂ ಕೂಡ ಕಾರ್ಖಾನೆಗೆ ಒಂದು ಬಿಡಿಗಾಸನ್ನು ಕೂಡ ಇದುವರೆಗೂ ಹಾಕಲಿಲ್ಲ. ಇದು ಭದ್ರಾವತಿ ಕ್ಷೇತ್ರದಲ್ಲ, VSL ಮತ್ತು MPM ಇಡೀ ದೇಶದ ಆಸ್ತಿ. ಅದು ಯಾವುದೇ ಕಾರ್ಮಿಕರ ಆಸ್ತಿ ಅಷ್ಟೇ ಅಲ್ಲ, ಅದು ಇಡೀ ದೇಶದ ಆಸ್ತಿ ಆಗಿದ್ರೂ ಕೂಡ
ಪ್ರೈವೇಟ್ ಇರ್ತಕ್ಕಂಥ ದೇಶಪಾಂಡೆ ಕಾರ್ಖಾನೆಗಳು ಅಥವಾ ಇನ್ಯಾವುದೋ ಜಿಂದಾಲ್ ಬೇರೆ ಬೇರೆ ಕಾರ್ಖಾನೆಗಳು ಅಭಿವೃದ್ಧಿ ಮಾಡ್ತಾನೇ ಇದ್ದಾರೆ. ನಮ್ಮ ಏನು ಅರಣ್ಯ ಇದೆ MPM ಅರಣ್ಯ ಖಾಸಗಿಯವ್ರಿಗೆ ಮಾರ್ಕೊಳ್ತಾನೆ ಇದ್ದಾರೆ. ಈಗಾಗಲೇ ಪೇಪರು ರೇಟ್ ಜಾಸ್ತಿ ಆಯಿತು. ಕನಿಷ್ಠ MPM ಅಲ್ಲಿ ಇರ್ತಕ್ಕಂಥ ನೀರು ಮಾರಿದರೂ ಕೂಡ ಕಾರ್ಖಾನೆ ಉಳಿತಾ ಇತ್ತು. ಶುದ್ಧವಾದಂಥ ಲಕ್ಕೊಳ್ಳಿ ಡ್ಯಾಮ್ ನೀರನ್ನು ಬಾಟ್ಲು ಮಾಡಿ 20 ರೂಪಾಯಿ ಇಲ್ಲ 15 ರೂಪಾಯಿ ಕೊಟ್ಟಿದ್ರೆ ಅಲ್ಲಿನ ಎಲ್ಲ ಕಾರ್ಮಿಕರು ಮತ್ತು ಕಾರ್ಖಾನೆ ಉಳಿತಿತ್ತು. ಬೇಡ, ಏನು ಅರಣ್ಯದಲ್ಲಿರ್ತಕ್ಕಂಥ ಸಂಪತ್ತೇನಿದೆ MPMದು ಆ ಅರಣ್ಯ ಮಾರಾಟ ಮಾಡಿದರೆ ಸಾವಿರಾರು ಕೋಟಿ ದುಡ್ಡು ಉಳಿತಾ ಇತ್ತು. ಇವೆಲ್ಲವೂ ಯಾಕೆ ಆಗ್ತಾ ಇಲ್ಲ ಅಂದರೆ ಭಾಳ ಮುಖ್ಯವಾಗಿ ನಾವು ಕೂಡ ನಾಗರಿಕರು ಪದೇ ಪದೇ ಗೆಲ್ಲಿಸಿದವ್ರನ್ನೇ ಗೆಲ್ಲಿಸ್ಕೊಂಡು ಮಂತ್ರಿ ಅವರೇ ಆಗ್ತಾರೆ, MLA ಅವರೇ ಆಗ್ತಾ ಇರೋದ್ರಿಂದ ಅವರ ಆಸ್ತಿಗಳನ್ನ ಇಂಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೊರತು ಎಲ್ಲೂ ಕೂಡ ಜನರಿಗೆ ಒಳ್ಳೇದಾಗಬೇಕು ಅಂತಿಲ್ಲ. ಹಾಗಾಗಿ ನಾವು ಕೂಡ ಸೋತು ಬಿಟ್ಟಿದ್ದೀವಿ. ಈ ಕೊನೆಯ ಅಸ್ತ್ರ ನಮ್ಮದು ಏನಂದರೆ ಇವರೇ ತಿಂತಾ ಇದ್ದಾರೆ. ಅಲ್ಲಿ ಶ್ರಮವಹಿಸಿ ಆ ಕಬ್ಬಿಣ ಕಾರ್ಖಾನೆಯಲ್ಲಿ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ. ಅಂಥ ಕುಟುಂಬಗಳಿಗೆ ಆ ಜಮೀನು ಕೊಡಿ. ಕ್ವಾರ್ಟರ್ಸ್ಗಳಿಗಾಗಲೇ ಹಾಳಾಗಿದೆ, ಸಾವಿರಾರು ಕ್ವಾರ್ಟರ್ಸು ಸತ್ತೋಗಿದೆ. ಆ ಕ್ವಾರ್ಟರ್ಸ್ಗಳನ್ನ ಅಲ್ಲಿ ಗುತ್ತಿಗೆ ಕಾರ್ಮಿಕರಿಗೆ ಹಂಚಿ ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಇನ್ನು MPM ಕಾರ್ಮಿಕರು ನಿವೃತ್ತರಾದರೂ ನಿಮ್ಗೆ ಗೊತ್ತಿದೆ, ಈಗಾಗಲೇ ಅವರು ಕನಿಷ್ಠ ಜೀವನ ಮಾಡೋಕ್ಕೂ ಕಷ್ಟ ಆಗಿಬಿಟ್ಟಿದೆ. ಅಂಥ ಕಾರ್ಮಿಕರು ಒತ್ತಾಯದಿಂದ ಅವ್ರಿಗೆ VRS ಕೊಟ್ಟು ಮನೆಗೆ ಕಳಿಸಿ ಅವ್ರೀಗ ಮನೆಯಲ್ಲೂ ಕೂಡ ಯಾವುದೇ ದುಡಿಮೆ ಇಲ್ಲ. ಅಂಥವರು ಈ ಕಾರ್ಖಾನೆಯಿಂದ LIC ಫಂಡನ್ನು ಕಟ್ಟಿರ್ತಾರೆ, ಮಂಗಳೂರು LIC ಇದಕ್ಕೆ ಅವರು ಕರಾರು ಮಾಡ್ಕೊಂಡಿರಲ್ಲ. ಅದಕ್ಕೆ ಕಾರ್ಮಿಕರು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಬಡ್ಡಿ ನೀವು ಕಡಿಮೆ ಕೊಡ್ತಾ ಇದ್ದೀರಾ, ಸಮವಾಗಿ ಕೊಡಿ, ಇಲ್ಲ ನಮ್ಮ ದುಡ್ಡನ್ನು ವಾಪಸ್ ಕೊಡಿ ಅಂತ ಕೇಳ್ತಾನೆ ಬಂದರು. ಅನೇಕ ಹೋರಾಟ ಮಾಡಿದ್ರು ಕೂಡ ಅವರು ಒಪ್ಪಂದನೂ ಮಾಡ್ಕೊಂಡಿಲ್ಲ, ದುಡ್ಡು ವಾಪಸ್ ಕೊಡ್ತಿಲ್ಲ. ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸರು ಸ್ಪಂದಿಸಲ್ಲ. SP ಅವರು ಆದೇಶ ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿ, ಅದು FIR ಮಾಡಿ ಅಂತೇಳಿ. ಭದ್ರಾವತಿ ಪೊಲೀಸರು ಅಂಥ ವಿಚಾರಗಳನ್ನ ತಗೊಳ್ಳಲ್ಲ. ಭದ್ರಾವತಿ ಪೊಲೀಸರಿಗೆ OC, ಇಸ್ಪೀಟು, ಮರಳು ದಂಧೆ ಇದರಲ್ಲೇ ಅವರು ಬೆಳಗಿಂದ ಸಾಯಂಕಾಲದವರೆಗೆ ಇರ್ತಕ್ಕಂಥ ಕೆಲಸ. ಎಲ್ಲೂ ಕೂಡ ಕಾರ್ಮಿಕರಾಗಲಿ, ಕೂಲಿ ಕಾರ್ಮಿಕರು, ರೈತರು ಈ ವಿಷಯದಲ್ಲಿ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸುತ್ತೆ.